ನಮಸ್ಕಾರ ಫ್ರೆಂಡ್ಸ್, ನೀವೇನ ಮೈಸೂರಿಗೆ ಪ್ರವಾಸಕ್ಕೆ ಅಂತ ಬಂದಿದ್ರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕೂಡ ನಿಮ್ಮ ಟ್ರಾವೆಲ್ ಲಿಸ್ಟಲ್ಲಿ ಆಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ದೇವಸ್ಥಾನ ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಹೊಯ್ಸಳದಿಂದ ನಿರ್ಮಿಸಲ್ಪಟ್ಟಿದೆ. ಕೆಆರ್ಎಸ್ ಅಣೆಕಟ್ಟು ನಿರ್ಮಾಣ ಆದ್ಮೇಲೆ ದೇವಸ್ಥಾನದ ಮುಳುಗಡೆ ಆಗಿರುತ್ತೆ. ನೀರಿನ ಮಟ್ಟ ಕಡಿಮೆ ಆದಾಗ ಮಾತ್ರ ಭಕ್ತರಿಗೆ ಪ್ರವೇಶವಿರ್ತಿತ್ತು. 2003ರಲ್ಲಿ ಕೈಗಾರಿಕೋದ್ಯಮಿ, ಲೋಕೋಪಕಾರಿ, ಸಾಹಿತಿ, ಚಲನಚಿತ್ರ ನಿರ್ಮಾಪಕ ಮತ್ತು ಮದ್ಯದ ಉದ್ಯಮಿ ಶ್ರೀ ಹರಿಕೋಡೆಯವರು ಈ ಸರ್ಕಾರದ ಅನುಮತಿಯನ್ನು ಪಡೆದು ಮೈಸೂರಿನ ಹೊಸ ಕನ್ನಂಬಾಡಿಯಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು 2012ರಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾರೆ. ವೇಣುಗೋಪಾಲ ಸ್ವಾಮಿಯ ವಿಗ್ರಹ ಗೋಪಾಲನಾಗಿ ಕೊಳಲು ನುಡಿಸ್ತಾ ಇರುವ ಕೃಷ್ಣನ ಭಂಗಿಯಲ್ಲಿ ಗರ್ಭಗುಡಿಯನ್ನು ಅಲಂಕರಿಸುತ್ತದೆ. ಅದರ ಸುತ್ತಲೂ ಇರೋ ದೇವತೆಗಳಿಗೆ ಪ್ರತ್ಯೇಕ ದೇವಾಲಯಗಳಿವೆ. ಮೊದಲಿಗೆ ಗಣೇಶ, ನಂತರ ಶಿವಪಾರ್ವತಿ, ಅಷ್ಟಲಕ್ಷ್ಮಿಯರು, ಭಾರತದ ಪ್ರಸಿದ್ಧ ನದಿಗಳು, ಋಷಿಗಳು, ನವಗ್ರಹಗಳು ಹಾಗೂ ವಿಷ್ಣುವಿನ ಅವತಾರಗಳನ್ನು ಕಾಣಬಹುದು. ಇದರ ಜೊತೆಗೆ ಮುಖ್ಯ ಪ್ರಾಂಗಣದ ಹೊರಗಡೆ ಹಂಪಿ ಕಲ್ಲಿನ ರಥ ಪ್ರತಿಕೃತಿಯು ರಚನೆ ಮೋಡಿ ಮಾಡುತ್ತದೆ. ದೇವಾಲಯ ಸುತ್ತಲೂ ಇರುವ ಚಿಕ್ಕ ಮಂಟಪಗಳು ಮತ್ತು ಸುಂದರವಾದ ಉದ್ಯಾನಗಳು ಸಹ ಇದರ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ದೇವಾಲಯದ ಸಮಯ ಪ್ರತಿದಿನ ಬೆಳಿಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೂ ತೆರೆದಿರುತ್ತದೆ. ದೇವಾಲಯದ ಆವರಣದಲ್ಲಿ ಫೋಟೋಗ್ರಫಿ, ವಿಡಿಯೋಗ್ರಫಿ ಮತ್ತು ಡ್ರೋನ್ ಅನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಮಹಾಪೂಜೆ ಪ್ರತಿದಿನ ಬೆಳಿಗ್ಗೆ 9 ಗಂಟೆ ಮತ್ತು ಸಂಜೆ 6 ಗಂಟೆಗೆ ನಡೆಯುತ್ತೆ. ನೀವು ಕೂಡ ಈ ಒಂದು ಮಹಾಪೂಜೆಗೆ ಪಾಲ್ಗೊಳ್ಳಬಹುದು.